ಆಯ್ತಾ? 1 ಗಂಟೆಯಿಂದ ಫೋಟೋ ತೆಗಿತಾ ಇದ್ದೀರಾ, ನಮಗೆ ಸಾಕಾಗಿದೆ. ನಮಗೆ ಇಂಡಿಯಾ ಫ್ಲೈಟ್ ಇದೆ. ಹಾಂ ಮೇಡಮ್, ಆಗೋಯ್ತು. ಸರಿನಪ್ಪ, ಯಾವಾಗ ಬರುತ್ತೆ ಪೇಮೆಂಟು? ಹಾಂ, ಯಾವಾಗ ಹಾಕ್ತೀರಾ ಪೇಮೆಂಟು? ಹಾಂ ಇನ್ನೊಂದು 2 ಡೇಸಲ್ಲಿ ನಮ್ಮ ಬಾಸ್ ಹಾಕ್ತೀನಿ ಅಂತ ಹೇಳಿದ್ದಾರೆ. ಅಡ್ವಾನ್ಸು ಅಲ್ಲೇ ಕಳಿಸಿದಾರಂತೆ. ಹಾಂ, ಅಡ್ವಾನ್ಸ್ ಕಳಿಸಿದ್ದಾರೆ. ಅರೆ ಫುಲ್ ಪೇಮೆಂಟು ಇನ್ನೊಂದು 2 ಡೇಸಲ್ಲಿ ಮಾಡಿಬಿಡಿ. ಸರಿ ಮೇಡಮ್, ಹೇಳ್ತೀನಿ ಬಿಡಿ. ಅಮ್ಮ, ನಾವಿನ್ನು ಹೊರಡೋಣ. ಮನೆಗೆ ಹೋಗಿ ರೆಡಿಯಾಗಿ ಹೊರಡಬೇಕಲ್ಲ. ಫ್ಲೈಟು ಮಧ್ಯಾಹ್ನ 2 ಗಂಟೆ ಆಗಿದೆ. ಹಾಂ ಆಯಿತು ಲಕ್ಷ್ಮಿ, ನಡಿ ಹೋಗೋಣ. ಇನ್ನೊಂದು 2 ದಿನ ಇರ್ಬೋದಿತ್ತು. ನಾವು ಅದು ಇದು ಜಾಗಗಳು ನೋಡ್ಕೊಂಡು ಹೋಗ್ಬೋದಿತ್ತು. ಇಲ್ಲಮ್ಮ, ಹೋಗೋಣ. ನನಗೆ ಇಲ್ಲಿ ಇರೋಕ್ಕಾಗ್ತಾ ಇಲ್ಲ. ನಾನು ಮನೆಗೆ ಹೋಗಬೇಕು. ಸರಿ ಆಯಿತು. ನಿಮಗೆ ಇರೋಕ್ಕಾಗ್ತಿಲ್ಲ ಅಂದರೆ ಏನು ಮಾಡೋದು? ಸರಿ ಆಯಿತು. ಮನೆಗೆ ಹೋದ್ಮೇಲೆ ಬಟ್ಟೆ ಚೇಂಜ್ ಮಾಡ್ಕೊಳ್ಳಿ ಇಬ್ರು. ಹೊರಡ್ಬಿಡೋಣ. ಅಮ್ಮ, ಇದೇ ಬಟ್ಟೆ ತುಂಬ ಚೆನ್ನಾಗಿದೆಯಮ್ಮ. ಇದರಲ್ಲಿ ಹಿಂಗೆ ಹೋದ್ರೆ ಆಗಲ್ವಾ? ಬೇಡ ಕಣೆ, ಫ್ಲೈಟಲ್ಲೆಲ್ಲ ಈ ಥರ ಬಟ್ಟೆ ಹಾಕ್ಕೊಂಡು ಆರಾಮಾಗಿ ಯಾವುದಾದ್ರೂ ಚೂಡಿದಾರ ಹಾಕೋ. ಇದು ಬಾಡಿಗೆ ಬಟ್ಟೆ, ವಾಪಸ್ ರಿಟರ್ನ್ ಮಾಡಬೇಕು. ಓ ಹೌದಲ್ವಾ, ಚೆನ್ನಾಗಿತ್ತು. ಸರಿ ಬಿಡು, ಆಯಿತು, ನಡಿ ಹೋಗೋಣ. ರೆಡಿನಾ ಇಬ್ರು? ಹ್ಞೂನಮ್ಮ, ನಾವು ರೆಡಿ. ಹೊರಡೋಣವಾ? ಹ್ಞೂ ಆಯಿತು. ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡ್ರಾ? ಹ್ಞೂ ಅಮ್ಮ, ನಾನು ರಾತ್ರಿನೇ ಪ್ಯಾಕ್ ಮಾಡಿಟ್ಟೆ. ಮಹಾ, ನೀನು? ಏನಂದ್ರೆ ನೀನೇ ಮಾಡ್ದಲ್ಲಮ್ಮ ರಾತ್ರಿ, ಮರ್ತೋಯ್ದ್ಯಾ? ಓಹ್ ಹೌದಲ್ವಾ, ಮರ್ತೇ ಬಿಟ್ಟೆ. ಸರಿ ಆಯಿತು, ನಡೀರಿ. ಇವ್ರಿಗೂ ನಮಗೂ ಋಣ ಮುಗೀತು. ಲಕ್ಷ್ಮಿ, ಇದೇನಿದು? ಇಷ್ಟೊಂದು ದುಡ್ಡು ಬೇಡ ಕಣೆ, ನೀನೇ ತಗೋ. ಇಲ್ಲ ಕಣೆ ಬಾನು, ಇದು ನಿನಗೆ ಅಂತಾನೆ ತಂದಿದ್ದು. ನೀನು ಹೋದ್ವಾರ ಫೋನ್ ಮಾಡಿ ಹೇಳ್ದಲ್ಲ, ನನ್ನ ಗಂಡಂಗೆ ಹುಷಾರಿಲ್ಲ, ಅರ್ಜೆಂಟಾಗಿ ನಂಗೆ 50,000 ರೂಪಾಯಿ ಬೇಕು ಅಂತ. ನಾನು ಅವಾಗ ಕಾಶ್ಮೀರಲ್ಲಿದ್ದೆ, ಅದಕ್ಕೆ ಬರೋಕ್ಕಾಗಲಿಲ್ಲ. ಫೋಟೋ ಶೂಟ್ ಇತ್ತು, ಅದಕ್ಕೆ ಅಲ್ಲಿ ಹೋಗಿದ್ದೆ. ಇವತ್ತು ತಾನೇ ಬಂದಿದ್ದು. ಒಂದು ಅರ್ಧ ಗಂಟೆ ಬಂದೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದೆ. ಅಲ್ಲ ಕಣೆ, ನೀನು ಈ ಥರ ಇಷ್ಟೊಂದು ದುಡ್ಡನ್ನ ತಂದುಕೊಟ್ರೆ ನಿಮ್ಮ ಚಿಕ್ಕಮ್ಮ ಏನು ಅನ್ನಲ್ವಾ? ಇಲ್ಲ ಕಣೆ ಬಾನು, ಏನಂತಾರೆ? ಇದು ನಾನು ಕಷ್ಟಪಟ್ಟು ದುಡ್ದಿರೋದು ಕಣೆ. ಆದ್ರೂ ನಿಮ್ಮ ಚಿಕ್ಕಮ್ಮ ಏನು ಅನ್ನಲ್ವಾ? ಇಲ್ಲಪ್ಪ, ಯಾವತ್ತೇನು ಅಂದಿಲ್ಲ. ನೀನು ಯಾವತ್ತೂ ನನಗೆ ಕೊಟ್ಟಿಲ್ಲ, ಅದಕ್ಕೆ ನಿಮ್ಮ ಚಿಕ್ಕಮ್ಮ ಏನೂ ಅಂದಿಲ್ಲ. ಆದರೆ ಈಗ ನಿಮ್ಮ ಚಿಕ್ಕಮ್ಮಂಗೆ ಗೊತ್ತಾದರೆ ಇಷ್ಟೊಂದು ದುಡ್ಡು ಕೊಡ್ತಿರೋದು ಏನಾದರೂ ಅನ್ಬೋದೇನೋ ಅಂತ ಕಣೆ. ಬೇಡ ಬಿಡು, ಹೆಂಗೋ ಆಗುತ್ತೆ. ಬೇಡ ಕಣೆ ಬಾನು, ನಾನು ಕೊಡ್ತಿದ್ದೀನಲ್ಲ, ನನ್ನ ಸ್ನೇಹಿತೆ ತಾನೇ. ಚಿಕ್ಕ ವಯಸ್ಸಲ್ಲಿ ನಾನೇನು ಒಟ್ಟಿಗೆ ಆಡ ಬೆಳೆದಿದ್ದೀವಿ. ಈಗೇನೋ ನಾನು ಶೂಟಿಂಗು ಅದು ಇದು ಫೋಟೋಶೂಟ್ ಅಂದ್ಬಿಟ್ಟು ಸ್ವಲ್ಪ ದುಡ್ಡು ಮಾಡ್ಕೊಂಡಿದ್ದೀನಿ. ಅಷ್ಟಕ್ಕೆ ನಿನ್ನ ಸ್ನೇಹ ಮರೆಯೋಕ್ಕಾಗತ್ತೇನೆ? ನೋಡು, ಈ ದುಡ್ಡನ್ನ ಇಟ್ಕೊ, ನಿನ್ನ ಗಂಡನ್ನ ಒಳ್ಳೆ ಆಸ್ಪತ್ರೆಗೆ ತೋರಿಸು. ಆಮೇಲೆ ಇನ್ನೂ ಏನಾದರೂ ದುಡ್ಡು ಬೇಕಾದ್ರೆ ನನಗೊಂದು ಫೋನ್ ಮಾಡು, ನಾನೇ ಬಂದು ಕೊಡ್ತೀನಿ. ಸರಿ ಕಣೆ ಲಕ್ಷ್ಮಿ, ತುಂಬ ಥ್ಯಾಂಕ್ಸ್. ಸರಿ, ನಾನು ಬರಲಾ? ಒಂದು ನಿಮಿಷ ಇರೆ. ಹಾಂ ಜಿ, ಆವು ಜಿ, ಲಕ್ಷ್ಮಿ ಬಂದಿದ್ದಾಳೆ. ಓ ಲಕ್ಷ್ಮಿ ಅವರೇ, ಚೆನ್ನಾಗಿದ್ದೀರಾ? ಹಾಂ, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಿಮ್ಮ ಆರೋಗ್ಯ ಸ್ವಲ್ಪ ಚೆನ್ನಾಗಿಲ್ಲ ಅಂತ ಬಾನು ಹೇಳಿದ್ಲು. ಹೌದು ಲಕ್ಷ್ಮಿ ಅವರೇ, ಸ್ವಲ್ಪ ಹೊಟ್ಟೆಯಲ್ಲಿ ಅಲ್ಸರ್ಗೆ ಆಗಿಬಿಟ್ಟಿದೆ. ಅದಕ್ಕೆ ಮಾತ್ರೆಗೆ ಎಲ್ಲ ಸ್ವಲ್ಪ ಕಾಸು ಕಮ್ಮಿ ಇತ್ತು. ಅದಕ್ಕೆ ಬಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ಲು. ಇನ್ಮೇಲೆ ಅದರದ್ದು ಅವಶ್ಯಕತೆ ಇಲ್ಲ ರೀ. ಇಲ್ಲೋಡಿ, ಲಕ್ಷ್ಮಿ ನಮಗೋಸ್ಕರ 50,000 ರೂಪಾಯಿ ಕೊಟ್ಟಿದ್ದಾಳೆ. ಅಯ್ಯೋ ಲಕ್ಷ್ಮಿ ಅವರೇ, ಇದೆಲ್ಲ ಯಾಕೆ ಕೊಡಕ್ಕೆ ಹೋದ್ರಿ? ಈಗಾಗಲೇ ನಿಮ್ಮ ಋಣ ನಮ್ಮ ಮೇಲೆ ತುಂಬಾನೇ ಇದೆ. ಬಾನು, ಅದನ್ನ ಇಸ್ಕೊಂಬೇಡ, ಕೊಟ್ಬಿಡು. ನೋಡಿ, ಕೊಟ್ಟರೆ ನಮ್ಮ ಸ್ನೇಹದ ಮೇಲೆ ಆಣೆ. ನಾನು ನನ್ನ ಸ್ನೇಹಕ್ಕೋಸ್ಕರ ಕೊಟ್ಟಿದ್ದೀನಿ, ದಯವಿಟ್ಟು ಇಸ್ಕೊಳ್ಳಿ. ಮತ್ತೆ ಇನ್ನೇನಾದ್ರು ಈ ಥರ ದುಡ್ಡಿನ ಸಹಾಯ ಆಗ್ಬೋದು, ಬೇರೆ ಏನಾದರೂ ಆಗ್ಬೋದು. ಆ ಥರ ಏನಾದ್ರು ಇದ್ದರೆ ನನಗೆ ಹೇಳಿ, ಖಂಡಿತವಾಗ್ಲೂ ನಾನು ಸಹಾಯ ಮಾಡ್ತೀನಿ. ದೇವ್ರು ಕೊಟ್ಟಿದ್ದನ್ನು ಹಂಚ್ಕೋಬೇಕಂತೆ. ಅದು ನನ್ನ ಸ್ನೇಹಿತನೇ ಕಷ್ಟದಲ್ಲಿದ್ದಾಳೆ ಅಂದರೆ ನಾನು ಸಹಾಯ ಮಾಡ್ದಂಗೆ ಇರೋಕ್ಕಾಗತ್ತಾ? ಲಕ್ಷ್ಮಿ, ನನಗೇನು ಹೇಳಬೇಕು ಗೊತ್ತಾಗ್ತಿಲ್ಲ, ಮಾತೇ ಬರ್ತಾ ಇಲ್ಲ ಕಣೆ. ನೀನು ಈ ಸಹಾಯನ ನಾನು ಯಾವತ್ತೂ ಮರೆಯೋದಿಲ್ಲ. ಹೋಗಲಿ, ನಿಮ್ಮ ಚಿಕ್ಕಮ್ಮ ನಿನ್ನ ಚೆನ್ನಾಗಿ ನೋಡ್ಕೋತಿದ್ದಾರೆ ತಾನೆ? ಹೂನೆ, ನೋಡ್ಕೋತಿದ್ದಾರೆ. ಅಪ್ಪ ಹೋದ್ಮೇಲೆ ಅವ್ರದ್ದಲ್ವ ನಮ್ಮ ಜವಾಬ್ದಾರಿ. ಚಿಕ್ಕಮ್ಮ ಒಳ್ಳೆಯವರೇನೆ, ಆ ಥರ ಕೆಟ್ಟವ್ರ ಥರ ನನಗೇನು ಕಾಣಿಸಿಲ್ಲ, ಚೆನ್ನಾಗೇ ನೋಡ್ಕೋತಿದ್ದಾರೆ. ಹೋಗಲಿ ಬಿಡು, ಸುಮ್ಮನೆ ಕೇಳಿದೆ ಅಷ್ಟೇ. ಸರಿ ಕಣೆ ಬಾನು, ನಾನಿನ್ನು ಹೊರಡ್ತೀನಿ. ಹುಷಾರು, ಆಸ್ಪತ್ರೆಗೆ ತೋರಿಸು. ಸರಿ, ಬರ್ತೀನಿ. ಅಮ್ಮ, ಇವಳು ಬಂದ ತಕ್ಷಣ ಅದು ಎಲ್ಲಮ್ಮ ಓಡೋದ್ಲು? ಎಲ್ಲಿ ಹೋಗಿದ್ದೋಳಪ್ಪ? ನನಗೇನು ಹೇಳೇ ಇಲ್ಲ. ಒಂದು ಅರ್ಧ ಗಂಟೆ ಬರ್ತೀನಮ್ಮ ಅಂತ ಹೇಳ್ಬಿಟ್ಟು ಹೋದ್ಲು. ಎಲ್ಲಿಗೆ ಏನು ಎತ್ತ ಅಂತ ಹೇಳೋದೇ ಇಲ್ಲ. ಅದು ಎಲ್ಲಿಗೆ ಹೋಗಿರ್ಬೋದು? ಅಮ್ಮ, ಅವಳೇನಾದರೂ ಲವ್ ಪವ್ ಅಂತ ಏನಾದ್ರು ಮಾಡ್ತಿದ್ದಾಳ? ಯಾಕೆ ಈ ಥರ ಏನೇನೋ ತಲೆ ತುಂಬ್ತಿದ್ಯಾ? ಆ ರೀತಿಯೆಲ್ಲ ಆಗಲೇಬಾರ್ದು. ನಾನು ಅವಳಿಗೆ ಯಾವ್ದಾದ್ರು ಹಳ್ಳಿ ಗುಗ್ಗುನ ಮದುವೆ ಮಾಡೋಣ ಅಂತ ಇದ್ದೀನಿ. ಅವಾಗ ಆಸ್ತಿನ ನಮ್ದಾಗತ್ತಲ್ಲ. ಅನಾಥ ಹುಡುಗನ್ ನೋಡಿ ಮನೆ ಅಳಿಯನ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ.
ಇವಳೇನಾದ್ರು ಹೀಗೆ ಮಾಡಿಬಿಟ್ರೆ ಮುಗಿದೋಯ್ತು, ನನ್ನ ಪ್ಲ್ಯಾನ್ ಎಲ್ಲ ಹಾಳಾಗ್ಬಿಡತ್ತೆ. ಆಮೇಲೆ ಅವಳ ಜೊತೆಗೆ ಈ ಆಸ್ತಿನ ಅವಳಿಂದನೇ ಹೊರಟೋಗ್ಬಿಡುತ್ತೆ, ನಾವು ಬೀದಿಗೆ ಬಂದ್ಬಿಡ್ತೀವಿ. ಅಯ್ಯೋ ಅಮ್ಮ, ಹಂಗೆ ಮಾತ್ರ ಆಗ್ಬಾರ್ದು. ನನಗೇನೇನೋ ಆಸೆ ಇದೆ, ಎಲ್ಲ ಹಾಳಾಗುತ್ತೆ ಆಮೇಲೆ. ಹಾಗಾಗೋದಕ್ಕೆ ನಾನು ಬಿಡಲೇಬಾರ್ದು. ಬರಲಿ ಅವಳು, ಸರಿಯಾಗಿ ಕೇಳ್ತೀನಿ ಎಲ್ಲೋಗಿದ್ದೆ ಅಂತ. ನೀನು ಹೇಳ್ದಂಗೆ ಏನಾದ್ರು ಲವ್ ಪವು ಅಂತ ಮಾಡ್ತಿದ್ರೆ ಆಮೇಲೆ ಅದಕ್ಕೆ ಏನಾದ್ರು ಒಂದು ಐಡಿಯಾ ಹುಡ್ಕೋಣ. ನಾವು ಅರ್ಜೆಂಟಲ್ಲಿ ಏನೂ ಮಾಡೋಕ್ಕಾಗಲ್ಲ. ಹೌದಮ್ಮ, ಇವಳೊಂಥರ ನಾಗರ ಹಾವಿದ್ದಂಗೆ, ಗೊತ್ತೇ ಆಗಲ್ಲ ಏನು ಮಾಡ್ತಾಳೆ ಅಂತ. ಬುಸ್ ಬುಸ್ ಅನ್ನೋದು ಅಷ್ಟೇ ಕೇಳಿಸುತ್ತೆ. ಅಯ್ಯೋ, ಏನು ಬುಸ್, ಅದೇನು ಕತೆನೋ. ನಮ್ಮ ಕರ್ಮ ಎಲ್ಲ ನಿಮ್ಮ ಅಪ್ಪನಿಂದನೇ ಆಗಿದ್ದು. ಹೋಗಿ ಹೋಗಿ ಅದು ಯಾಕಾದ್ರೂ ಮದುವೆ ಮಾಡ್ಕೊಂಡ. ಆಸ್ತಿ ಎಲ್ಲ ಅವನ ಹೆಸರಲ್ಲಿದೆ ಅಂದ್ಕೊಂಡು ಮಾಡ್ಕೊಂಡೆ. ಇದು ನೋಡಿದ್ರೆ ಎಲ್ಲ ಇವಳ ಹೆಸರಲ್ಲಿದೆ. ಏನು ಮಾಡಿ ದಬಾಕಿದ್ದಾನೆ. ಇದೊಂದು ಮನೆ ಇದೆ, ಈ ಮನೆ ಕೂಡ ಅವಳ ಹೆಸರಲ್ಲೇ ಇದೆ. ಅವಳು ಇಲ್ಲಿ ಇರೋವರೆಗೂ ನಾವು ಅನುಭವಿಸ್ಬೋದು ಅಷ್ಟೇ. ಅವಳೇನಾರು ಮದುವೆ ಮಾಡ್ಕೊಂಡು ಹೋದ್ಲು ಅಂತ ಅಂದರೆ ಮುಗ್ದೋಯ್ತು. ಇವತ್ತಿನ ಹೀಗಾದರೂ ಮಾಡಿ ನಮ್ಮ ಹೆಸರು ಮಾಡ್ಕೊಬೇಕು ಕಣೆ. ಅಮ್ಮ, ಹೇಗಾದರೂ ಮಾಡಿ ಒಂದು ಖಾಲಿ ಪೇಪರ್ಗೆ ಸೈನ್ ಹಾಕ್ಸ್ಕೊಂಬಿಡು ಅವಳ ಹತ್ರ. ನಾನು ಅದನ್ನೇ ಕಾಯ್ತಿರ್ತೀನಿ. ಅತಿ ಶೀಘ್ರದಲ್ಲಿ ಒಂದು ಖಾಲಿ ಪೇಪರ್ಗೆ ಸೈನ್ ಹಾಕ್ಸ್ಕೊತೀನಿ. ಅದಕ್ಕೊಂದು ಒಳ್ಳೆ ಮಾಸ್ಟರ್ ಪ್ಲ್ಯಾನ್ ಮಾಡಬೇಕು ನಾನು. ಸೈನ್ ಒಂದು ಹಾಕಲಿ, ಎಲ್ಲ ನನ್ನ ಹೆಸ್ರಿಗೆ ಮಾಡ್ಕೊಂಬಿಟ್ಟು ಹೆಂಗೆ ಬೀದಿಗೆ ತಳ್ತೀನಿ ನೋಡು ಅವಳನ್ನ. ಏನಮ್ಮ, ಯಾರನ್ನ ಬೀದಿಗೆ ತಳ್ಳೋ ಮಾಸ್ಟರ್ ಪ್ಲ್ಯಾನ್ ಅಂತ ಏನೇನೋ ಮಾತಾಡ್ತಿದ್ದೀರಾ? ಅಯ್ಯೋ, ಅದೇನೋ ಮಾತಾಡ್ತಿದ್ವಿ ಕಣಮ್ಮ ಲಕ್ಷ್ಮಿ. ಅದೇನೋ ಬಿಡು. ಅದು ಸರಿ, ಎಲ್ಲಿ ಹೋಗಿದ್ದಮ್ಮ? ನಮ್ಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ನೋಡು, ಮಳೆ ಬರಂಗೆ ಬೇರೆ ಆಗಿದೆ. ನೀನು ಹಿಂಗೆ ಹೇಳ್ದೆ ಕೇಳ್ದೆ ಹೋಗ್ಬಿಟ್ರೆ. ಹೇಳಿದ್ನಲ್ಲಮ್ಮ ಒಂದು ಅರ್ಧ ಗಂಟೆ ಬರ್ತೀನಂತ. ಅದೇ ಅರ್ಧ ಗಂಟೆ ಅಂತ ಹೇಳಿದೆ. ಹೆಣ್ಣು ಹುಡುಗಿ ಒಬ್ಳೊಬ್ಳೆ ಆಚೆ ಹೋದ್ರೆ ಏನಾರು ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು? ಇನ್ನೂ ಮದುವೆ ಆಗಿಲ್ದಿರೋ ಹುಡುಗಿ. ಹಂಗೇನಾದ್ರು ಹೋಗ್ಬೇಕು ಇನ್ನೊಂದ್ಸತಿ ಅಂದರೆ ನಿನ್ನ ತಂಗಿ ಮಹಾಲಕ್ಷ್ಮಿ ಕರ್ಕೊಂಡು ಹೋಗು. ನಾನೇನು ಬೇಡ ಅಂತೀರೇನಮ್ಮ? ಇರಲಿ ಬಿಡಮ್ಮ, ನಾನೇನು ತುಂಬ ದೂರ ಹೋಗಿರಲಿಲ್ಲ, ಇಲ್ಲೇ ಹತ್ರದಲ್ಲೇ ಹೋಗಿದ್ದು. ನನ್ನ ಫ್ರೆಂಡ್ನ ಮೀಟ್ ಮಾಡೋಣ ಅಂತ ಹೋಗಿದ್ದೆ. ತುಂಬ ದಿನ ಆಗಿತ್ತು ಅವಳನ್ನ ನೋಡಿ, ಅದಕ್ಕೆ ಮಾತಾಡ್ಸ್ಕೊಂಬರೋಣ ಅಂತ ಹೋಗಿದ್ದೆ ಅಷ್ಟೇ. ಓಹ್ ಹೌದಾ, ಸರಿ ಸರಿ, ಹೋಗಲಿ ಬಿಡಮ್ಮ. ಬಾರಮ್ಮ, ಊಟ ಮಾಡೋಣ. ಅಮ್ಮ, ನನಗೆ ಒಂದು 10 ಲಕ್ಷ ರೂಪಾಯಿ ಬೇಕು. ನಾನು ಬ್ಯಾಂಕಿಂದ 10 ಲಕ್ಷನ ತಗೋತಾ ಇದ್ದೀನಿ. ಏನು 10 ಲಕ್ಷನಾ? ಅಲ್ಲಮ್ಮ ಲಕ್ಷ್ಮಿ, ಇದಕ್ಕಿದ್ದಂಗೆ 10 ಲಕ್ಷ ಏನಕ್ಕೆ? ಅದು ನನ್ನ ಫ್ರೆಂಡ್ ಸ್ವಲ್ಪ ಕಷ್ಟದಲ್ಲಿದ್ದಾಳೆ ಕಣಮ್ಮ, ಅದಕ್ಕೆ ಅವಳ ಹೆಸರಲ್ಲಿ ಒಂದು 10 ಲಕ್ಷ FD ಮಾಡಿಡೋಣ ಅಂತ. ಅಯ್ಯೋ ದೇವ್ರೆ, ಇವಳು ಬಾಯಿಗೆ ಮಣ್ಣಾಕ ಫ್ರೆಂಡಿಗೆ FD ಮಾಡಿ ಇಡ್ತಾಳ 10 ಲಕ್ಷನ. ಈ ಗೋಬೆ ಮುಂಡಿದಕ್ಕೆ ಏನು ಬಂದೈತೆ ನೋಡೆ ಮಹಾ, ಏನು ಹೇಳ್ತಾಳೆ ಇವಳು? ಅದೇನಮ್ಮ, ನನಗೂ ಆಶ್ಚರ್ಯ ಆಗ್ತಾಯಿದೆ. ಅವಳು ಯಾರು ಇರಬೇಕು? ಸೀಮೆಗಿಲ್ಲಿರೋ ಫ್ರೆಂಡು. ಅಮ್ಮ, ಹಿಂಗೆ ಆದರೆ ಮುಗೀತು. ಯಾಕಮ್ಮ ಸುಮ್ಮನಾಗ್ಬಿಟ್ಟೆ? ನಾಳೆ 10 ಲಕ್ಷ ಡ್ರಾ ಮಾಡ್ತಾ ಇದ್ದೀನಿ. ಅಲ್ಲಮ್ಮ ಲಕ್ಷ್ಮಿ, ಯಾವ ಫ್ರೆಂಡು? ಅಲ್ಲ, ಇಷ್ಟೊಂದು ದುಡ್ಡು ಕೊಡೋದು ನನಗೇನೋಪ್ಪ ಸರಿ ಇಲ್ಲ. ಅಲ್ಲ, ನಿನ್ನ ದುಡ್ಡೇನೆ, ನೀನು ಕಷ್ಟಪಟ್ಟಿದ್ದು ಇಲ್ಲ ಅಂತಲ್ಲ. ನಿಮ್ಮ ತಾಯಿದು ಆಸ್ತಿ ನಾನು ಕೇಳೋಕ್ಕೆ ನನಗೆ ಯಾವ ಅಧಿಕಾರನೂ ಇಲ್ಲ. ಆದ್ರೂ ಇಷ್ಟೊಂದು ದುಡ್ಡನ್ನ ಸಹಾಯ ಅಂತ ಮಾಡಿದ್ರೆ ಅದು ಮತ್ತೆ ರಿಟರ್ನ್ ಬರಲ್ಲಮ್ಮ. ಗೊತ್ತಮ್ಮ, ರಿಟರ್ನ್ ಬರಲ್ಲ ಅಂತ. ನಾನು ರಿಟರ್ನ್ ಬರಲಿ ಅಂತ ನಾನು ಅವಳಿಗೆ ಕೊಡ್ತಾ ಇಲ್ಲ. ನನ್ನ ಸ್ನೇಹಿತೆ ಅಂತ ನಾನು ಸಹಾಯ ಮಾಡ್ತಾ ಇದ್ದೀನಿ ಅಷ್ಟೇ. ಅದು ಬರಲಿ ಬಿಡಲಿ ನನಗೆ ಬೇಡ. ಅದು ನಾನು ನಾಳೆ ಡ್ರಾ ಮಾಡ್ತಿದ್ದೀನಮ್ಮ. ನಾಳೆ ಯಾವ ಪ್ರೋಗ್ರಾಮ್ ಇಟ್ಕೊಂಬಿಡಿ. ನಾನು ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ದುಡ್ಡು ತೊಗೊಬಂದು ನನ್ನ ಫ್ರೆಂಡಿಗೆ ಕೊಡ್ತೀನಿ. ಮತ್ತು ಸಂಜೆವರೆಗೂ ಅವಳ ಮನೆಯಲ್ಲೇ ಇರ್ತೀನಿ. ಹೌದಾ, ಡಿಸೈಡ್ ಮಾಡೇ ಬಿಟ್ಟಿದ್ಯಾ? ಸರಿನಮ್ಮ. ಅಂದರೂ ಲಕ್ಷ್ಮಿ, ನಿನಗೊಬ್ಳು ತಂಗಿನೂ ಇದ್ದಾಳೆ, ಅವಳದು ಮದುವೆ ಆಗಬೇಕು, ನಿಂದು ಮದುವೆ ಆಗಬೇಕು. ಎಲ್ಲ ಯೋಚನೆ ಮಾಡಿಬಿಟ್ಟು ಖರ್ಚು ಮಾಡಮ್ಮ, ಇಷ್ಟೇ ನಾನು ಹೇಳೋದು. ಆಯ್ತು ಬಿಡಮ್ಮ, ಅದೇನೋ ಒಂದು ಆಗುತ್ತೆ. ನನಗೇನು ಮಹಾರಾಜನೇ ಬೇಕು ಅಂತ ಏನಿಲ್ಲ, ಸಿಂಪಲಾಗಿರೋ ಹುಡುಗ ಇದ್ದರೆ ಸಾಕು. ಮಹಂಗೆ ಬೇಕಾದರೆ ಒಂದೊಳ್ಳೆ ಕಡೆ ಸಂಬಂಧ ನೋಡೋಣ. ಹಾಂ ಸರಿ, ಆಯಿತು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲಕ್ಷ್ಮಿ ಸ್ಟೋರಿ ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ಹೊಸ ಸ್ಟೋರಿ ಇದು, ತುಂಬ ದಿನದ ನಂತರ ನಾನು ವಿಡಿಯೋನ ಮತ್ತೆ ಶುರು ಮಾಡಿದ್ದೀನಿ. ಎಪಿಸೋಡ್ಸ್ನ ಡೈಲಿ ಹಾಕೋಣ ಅಂತ ಅಂದ್ಬಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟಿಂದ ನಾನು ವೀಡಿಯೋಸ್ನ ಕಂಟಿನ್ಯೂ ಮಾಡ್ತೀನಿ. ಮತ್ತೆ ನಾಳೆ ಸಿಗೋಣ. ಎಲ್ಲರಿಗೂ ಬಾಯ್.